ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಿನ್ನೆ ಸಂಚಿಕೆಯಲ್ಲಿ ಅರೇಂಜ್ ಮ್ಯಾರೇಜು, ಮದುವೆ ಆಗಿಬಿಟ್ಟಿರ್ತಾರೆ, ಮತ್ತು ಹೆಂಡತಿ ಗಂಡನಿಗೆ ತುಂಬ ಗೋಳಿ ಕೊಡ್ತಾಳೆ, ಹೆಂಡತಿ ಅತ್ತೆ ಮಾವನಿಗೆ ತುಂಬ ಹಿಂಸೆ ಕೊಡ್ತಾಳೆ, ಪೊಲೀಸ್ ಕಂಪ್ಲೇಂಟು, ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು, ಹೀಗೆ ಹಲವಾರು ರೀತಿ ವಿಚಿತ್ರವಾದಂಥ ನೋವುಗಳನ್ನು ಗಂಡ ಅತ್ತೆ ಮಾವದಿರಿಗೆ ಕೊಡೋ ಒಂದು ಸ್ಟೋರಿ ನೆನ್ನೆ ಹೇಳಿದ್ದೆ. ಅದಕ್ಕೆ ತಕ್ಕಂಥ ಒಂದು ಪರಿಹಾರ ಕೂಡ, ಒಳ್ಳೆ ಹೆಂಡತಿ ಸಿಗಬೇಕು ಅಂದರೆ ಮದುವೆ ಮುಂಚೆನೇ ಯಾವ ರೀತಿ ನಮ್ಮ ಜಾತಕದ ದೋಷ, ಸ್ತ್ರೀ ಶಾಪ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆನ್ನೆ ಸಂಚಿಕೆ ತಿಳಿಸಿದ್ದೆ. ಇವತ್ತು ಹುಡುಗ ಹುಡುಗಿ ಮದುವೆ ಆಗಿಬಿಟ್ಟಿದ್ದಾರೆ, ಲವ್ ಮ್ಯಾರೇಜ್. ಹುಡುಗ ಒಂದು ಹುಡುಗಿ ಪ್ರೀತಿಸ್ದ, ಅವಳು ಇವನನ್ನು ಪ್ರೀತಿಸ್ತಾಳೆ, ಇಬ್ಬರು ಪ್ರೀತಿಸಾಯಿತು, ಮದುವೆ ಮಾಡ್ಕೊಂಬಿಟ್ರು. ಆದರೆ ಮನೇಲಿ ಒಪ್ಪಿಗೆ ಇಲ್ಲ ಇವ್ರ ಮದುವೆಗೆ. ನೋಡಪ್ಪ, ನೀನು ಲವ್ ಮಾಡ್ತಿರೋ ಹುಡುಗಿ ನಮ್ಮ ಜಾತಿ ಅಲ್ಲ, ನಮ್ಮ ಲೆವೆಲ್ಗೆ ಸರಿ ಸಮಾನವಾಗಿಲ್ಲ, ಆದ್ದರಿಂದ ನಮಗೆ ಈ ಮದುವೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ ಅಂತ ಅಪ್ಪ ಅಮ್ಮ ಹುಡುಗನಿಗೆ ಹೇಳ್ತಾರೆ. ಹುಡುಗ ಏನು ಹೇಳ್ತಾನೆ, ಮದುವೆ ಆಗೋ ನಾನು ನೀವಲ್ಲ, ಸಂಸಾರ ನಡೆಸೋನು ನಾನು ನೀವಲ್ಲ, ನನಗಿಷ್ಟ ಬಂದ ಹುಡುಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಆಗು ಹೋಗುಗಳ ನನ್ನ ಜವಾಬ್ದಾರಿ. ನಾಳೆ ನೀವು ತೋರಿಸೋ ಹುಡುಗಿ ನನ್ನ ಜೊತೆ ಹೊಂದ್ಕೊಂಡು ಹೋಗಲಿಲ್ಲ ಅಂದಾಗ ಯಾರು ಹೊಣೆ? ನೀವೇ ತಪ್ಪಾಗಿ ಸಿಕ್ಕಾಕೋತೀರಿ. ಅದಕ್ಕೆ ನನ್ನ ಲೈಫ್ ಪಾರ್ಟ್ನರ್ನ ನಾನೇ ಹುಡುಕಿದ್ದೀನಿ, ಲವ್ ಮಾಡಿದ್ದೀನಿ, ಮದುವೆ ಮಾಡ್ಕೋತೀನಿ, ಮದುವೆ ಮಾಡಿಕೊಡಿ ಅಂತ ಕೇಳ್ದ ಮಗ. ಅಪ್ಪ ಅಮ್ಮ ಹೇಳಿದ್ರು, ನಮ್ಮ ಜಾತಿ ಅಲ್ಲಪ್ಪ ಇವಳು, ಮತ್ತು ಅವರು ಸರಿ ಇಲ್ಲ, ನಮ್ಗೆ ಬೇಡ, ನಿಮಗೆ ಜಾತಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಅಂದಮೇಲೆ ನನ್ನಿಷ್ಟ, ನಾನು ನನ್ನ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಮಗ ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇತ್ತ ಹೆಣ್ಣಿನ ಹುಡುಗಿ, ಹೆಣ್ಣಿನ ಮನೆಯವರು, ಹೆಣ್ಣಿನ ಕಡೆಯವರು ಅವ್ರದ್ದೊಂಥರ ಆಸೆ, ನನ್ನ ಮಗಳು ತುಂಬಿದ ಮನೆ ಕೊಡಬೇಕು. ತುಂಬಿದ ಮನೆ ಅಂದ್ರೂ ಕೋಟಿಗಟ್ಟಲೆ ಆಸ್ತಿರೋ ಮನೆ ಅಂತ ಅರ್ಥ. ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇರುವಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದರೆ ನಮಗೂ ಒಂದು ರೀತಿ ಸ್ವಲ್ಪ ಆದಾಯ ಬರುತ್ತೆ. ನನ್ನ ಮಗಳು ಆ ಮನೆ ಸೊಸೆಯಾಗಿ ಹೋದರೆ ಮಗಳು ಆಗಾಗ ನಮಗೊಂದಷ್ಟು ದುಡ್ಡು ಕೊಡ್ತಾ ಇರ್ಬೋದು. ಏನೋ ಮಗಳ ಕಡೆ ನಮ್ಗೆ ಭಾಳಷ್ಟು ಸಪೋರ್ಟ್ ಸಿಗುತ್ತೆ. ಅಳಿಂದಿರೋ ಅಳಿಯ, ಅಯ್ಯೋ ನಮ್ಮ ಅತ್ತೆ ಮಾವ ತುಂಬ ಕಷ್ಟ ಇದ್ದಾರೆ ಅಂತೇಳಿ ನಾವು ರೋಗ ಬಂದು ನರಳ್ತಾ ಇದ್ದರೆ, ಏನೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಸಂದರ್ಭ ಬಂದಾಗ ಅಳಿಯ ಇನ್ವೆಸ್ಟ್ ಮಾಡ್ತಾನೆ ನಮ್ಗೆ ಹಾಸ್ಪಿಟ್ಲಿಗೆ, ನಮ್ಮ ಕಾಯಿಲೆ ಮಾತ್ರೆ ಅದು ಇದಕ್ಕೆ ಅಂತ. ಅಥವಾ ಬೇರೆ ಏನೋ ಸಮಯ ಇದ್ದಾಗ, ನಮಗೆ ತುಂಬ ತೊಂದರೆ ಇದ್ದಾಗ ಅಳಿಯ ಒಂದಷ್ಟು ದುಡ್ಡು ಕೊಡ್ಬೋದೇನೋ. ಅದರಿಂದ ದುಡ್ಡಿರೋ ಹಳ್ಳಿನ ಮದುವೆ ಮಾಡ್ಕೊಂಬಿಟ್ರೆ ನಾವು ಹೆಂಗೋ ಚೆನ್ನಾಗಿರ್ಬೋದಲ್ಲ. ಮಗಳು ಆ ಮನೆಗೆ ಕಳಿಸ್ಬಿಟ್ರೆ ಅವಳ ಕಡೆಯಿಂದ ಏನು ಆಗಾಗ ಲಕ್ಷಗಟ್ಟಲೆ ದುಡ್ಡು ತೊಗೋಬೋದು, ಎಂಥ ವಾಪಸ್ ಕೊಡೋಂಗಿಲ್ಲ, ಏನಿಲ್ಲ. ಆದ್ದರಿಂದ ಆ ಮಗಳನ್ನ ನಾವು ಯಾವುದೊಂದು ಒಳ್ಳೆ ಶ್ರೀಮಂತರ ಮನೆಗೆ ಕೊಡಬೇಕು ಅನ್ನೋದೊಂದು ಆಸೆ ಇವರಿಗೆ. ಮಗಳು ಕೇಳ್ತಾಳೆ, ಅಮ್ಮ ನಾನೊಂದು ಹುಡುಗರು ಲವ್ ಮಾಡಿದ್ದೀನಿ, ನೀವು ಬೇರೆ ಹುಡುಗರು ನೋಡಬೇಡಿ, ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದಾನೆ, ಅವನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನನಗಿಷ್ಟ ಆಗಿದೆ, ನಾನು ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ, ನೀವು ಮದುವೆ ಮಾಡಿಕೊಡಿ ಅಂದಾಗ ಅವನು ಯಾವ ಜಾತಿ, ಅವ್ನಿಗೆ ಎಷ್ಟು ಸಂಬಳ, ಮತ್ತು ಅವನು ಎಲ್ಲಿಯವನು, ಅವನು ಏನು ಮಾಡ್ತಾನೆ, ಅವ್ರ ಅಪ್ಪನ ಏನು, ಅವ್ರ ಅಪ್ಪನ ಆಸ್ತಿ ಎಷ್ಟಿದೆ ಎಲ್ಲ ಕೇಳಿದಾಗ ಹುಡುಗಿಗೇನು ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಅದಲ್ಲ, ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಅಪ್ಪ ರಿಟೈರ್ಡ್ ಪರ್ಸನ್ನು, ಏನೋ ಸ್ವಂತ ಮನೆ ಇದೆ, ಆರಾಮಾಗಿದ್ದಾರೆ ಬೆಂಗಳೂರಿನಲ್ಲಿ, ನಾನು ಅವನು ಇಷ್ಟಪಟ್ಟಿದ್ದೀನಿ ಅಂದಾಗ ಈ ಮದುವೆ ಆಗಲ್ಲ, ನಾವು ತೋರಿಸೋ ಹುಡುಗ ನೀವು ಮದುವೆ ಮಾಡ್ಕೋಬೇಕು ಅಂತ ಅಮ್ಮ ಗಲಾಟೆ, ಅಪ್ಪ ಗಲಾಟೆ. ಇವಳಿಗೊಬ್ಳು ತಂಗಿ ಇದ್ದಾಳೆ, ಇವಳಿಗೆ ನೀನು ಹಿಂಗೆ ಮದುವೆ ಮಾಡ್ಕೊಂಬಿಟ್ರೆ ಇನ್ನು ಎರಡನೇವಳು ಯಾರು ಮದುವೆ ಮಾಡ್ಕೋತಾರೆ? ಆಗಲ್ಲ, ನಾವು ಮದುವೆ ಮಾಡಲ್ಲ. ಹುಡುಗಿಗೆ ಭಾಳ ಬೇಜಾರಾಯಿತು. ನಾನು ಹುಡುಗನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 3 ವರ್ಷದಿಂದ ಲವ್ ಮಾಡಿದ್ದೀವಿ, ಅವನೆಂಥವನು, ಅವ್ನ ಗುಣ ಏನು, ಅವ್ನ ನೇಚರ್ ಏನು ಎಲ್ಲ ಗೊತ್ತು ನನಗೆ. ನೀವು ಯಾವನ್ನೋ ತೋರಿಸ್ಬಿಟ್ಟು ಸಡನ್ನಾಗಿ ಮದುವೆ ಆಗು ಅಂದರೆ ನನಗೆ ಅಷ್ಟಾಗಲ್ಲ. ಅವನು ನನಗೆ ಹೊಂದ್ಕೋತಾನೋ, ನಾನು ಅವ್ನಿಗೆ ಹೊಂದ್ಕೊಂಡು ಹೋಗ್ತೀನೋ ಸಂಸಾರದಲ್ಲಿ ಗೊತ್ತಿಲ್ಲ. ಆದರೆ ಇದು ಕಷ್ಟ ಸುಖವನ್ನು ನಾವಿಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ 3-4 ವರ್ಷದಿಂದ ಲವ್ ಮಾಡಿ. ನಾನು ಅವನ್ನೇ ಮದುವೆ ಆಗೋದು, ನೀವು ಬೇರೆ ತೋರಿಸಿದ್ರೆ ಮದುವೆ ಆಗಲ್ಲ. ನಾನು ನನ್ನ ಮನಸ್ಸಿಗೆ ಆಗಲೇ ಅವನಿಗೆ ದಾರೆ ಎರೆದು ಬಿಟ್ಟಿದ್ದೀನಿ. ನನ್ನ ಮನಸ್ಸು ಇವನಿಗೆ ದಾರೆ ಎರೆದು ಇನ್ನೊಬ್ಬರ ಕೈಲಿ ನಾನು ತಾಲಿ ಕಟ್ಸ್ಕೊಳ್ಳೋದಂಗೆ ನನಗಿಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ನೀವು ತೋರಿಸೋ ಹುಡುಗನ್ನ. ಕಡು ಬಡ ಇಡ್ಬೋದು ಅವನು, ಗುಣ ಆಚಾರ ಒಳ್ಳೆ ಹುಡುಗ, ನನ್ನ ಸಾರಿಗೂ ಚೆನ್ನಾಗಿ ನೋಡ್ಕೋತಾನೆ, ಯಾಕೆ ನಾನು ನೋವು ಮಾಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅವನ್ನ.
ನೆನ್ನೆ ಮೊನ್ನೆದು ಹೇಳ್ತಿಲ್ಲ, 3-4 ವರ್ಷ ಲವ್ ಮಾಡಿದ್ದೀನಿ. ಅವನ ಗುಣ ಏನು, ಅವನ ಆಸೆ ಆಕಾಂಕ್ಷೆಗಳೇನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಯಾರು ನೋಡ್ದೇದೋ ನೀನು ಹೋಗಿ ತಾಲಿ ಕಟ್ಸ್ಕೊ ಅವನ ಕೈಲಿಂದ ಹೆಂಗೆ ಕಟ್ಸ್ಕೊಳಕ್ಕಾಗತ್ತೆ? ನನಗೆ ಇಷ್ಟ ಇಲ್ಲ ಅಮ್ಮ, ನಾನು ಅವನ್ನೇ ಮದುವೆ ಆಗೋದು. ನೀನು ಅವನ್ನೇ ಮದುವೆ ಆಗೋದಾದರೆ ಇವತ್ತಿಂದ ನೀನು ನನ್ನ ಮಗಳೇ ಅಲ್ಲ, ನಾನು ನಿಮ್ಮ ಮದುವೆಗೂ ಬರಲ್ಲ, ನಾವೇನು ಮಾಡಲ್ಲ, ನನ್ನ ಮಗಳು ನನ್ನ ಪಾಲಿಗೆ ಸೊತ್ತೆ ಓದ್ಲು ಅಂಥೇಳಿ ಇವತ್ತೇ ಎಳ್ಳು ನೀರಲ್ಲಿ ತರ್ಪಣ ಕೊಟ್ಬಿಡ್ತೀನಿ. ನನ್ನ ಮಗಳೇ ಅಲ್ಲ, ನೀನು ಹೋಗಿ ಅಂತ ತಾಯಿ ತಂದೆ. ಯಾವನ್ನೋ ಕಟ್ಕೊಂಡು ನರಳೋ ಬದಲು ನೀವು ತೋರಿಸೋ ಹುಡುಗ ಕುಡ್ಕ ಇರ್ಬೋದು, ಅಥವಾ ನನ್ನೂ ಮದುವೆ ಮಾಡ್ಕೊಂಡು ಇನ್ನೊಬ್ಬಳು ಇಟ್ಕೊಂಡಿರ್ಬೋದು, ಅಥವಾ ಅವನಲ್ಲಿ ಏನೇನು ಕಾಯಿಲೆಗಳಿರ್ತದೋ, ಮತ್ತು ಅವನ ಗುಣ ನಡತೆ ನನಗೆ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದಿರೋನ ಜೊತೆ ನಾನು ವರ್ಷ ಸಾಯೋ ತನಕ ಬದುಕೋ ಬದಲು ನನಗೆ ಗೊತ್ತಿರೋ ಹುಡುಗನ ಜೊತೆ ನಾನು ಬದುಕೋದು ಬೆಸ್ಟು ಅಂದ್ಬಿಟ್ಟು ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಬ್ಬರು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗಿಬಿಡ್ತಾರೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗೋಯ್ತು. ವಿಷಯ ಹುಡುಗನ ತಂದೆ ತಾಯಿಗೂ ಗೊತ್ತಾಯಿತು, ಹುಡುಗಿ ತಂದೆ ತಾಯಿಗೂ ಗೊತ್ತಾಯಿತು. ಫ್ರೆಂಡ್ಸ್ ಎಲ್ಲ ಸೇರಿಸ್ಬಿಟ್ಟು ಮದುವೆ ಮಾಡಿಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಯಾಕಂದರೆ ಎಲ್ಲ ಮೇಜರ್ ಅವರು, 18 ವರ್ಷ ಒಳಗಂತೂ ಇಲ್ಲ, ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಯಾರೋ ಹೇಳಿದ್ರಂತೆ ನಿಮ್ಮ ಮಗಳು ಮದುವೆ ಆಗಿದ್ದಾಳೆ ಅಂತ. ಇವ್ರೇನು ಹೇಳ್ತಾರೆ? ಇಲ್ಲ ಆಗಿಲ್ಲ ಅಂತ ಹೇಳ್ತಾರ, ಇಲ್ಲ ಆಯಿತು ಅಂತ ಹೇಳ್ತಾರ. ಗಂಡನ ತಂದೆ ಏನೋ ಅವ್ನು ಇಷ್ಟಪಡ್ತಾ ಮದುವೆ ಮಾಡ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ ಸುಮ್ಮನೆ ಹೇಳ್ಬಿಟ್ರಂತೆ. ಇಲ್ಲಿ ಹೆಣ್ಮಗಳು ಅಂತ, ಹೆಣ್ಣು ಕಡೆಯವರು, ಹುಡುಗಿ ಕಡೆಯವರು ಅಷ್ಟೇ, ಹೌದಾ ನಮ್ಗೆ ಗೊತ್ತಿಲ್ಲ ನಮ್ಮ ಮಗಳು ಸತ್ತೋಗಿದ್ದಾಳೆ ಅಂತಂದ್ರಂತೆ ಯಾರ ಜೊತೆಲ್ಲ. ಅಪ್ಪ ಅಮ್ಮನ ಆಸೆ ಏನು? ಅಪ್ಪ ಕಾರ್ಪೆಂಟ್ರ್ ಅನಿಸುತ್ತೆ, ಅಪ್ಪ ಹುಡುಗಿ ತಂದೆ ಕಾರ್ಪೆಂಟ್ರು. ಕೆಲಸ ಇದ್ದರೆ ದುಡ್ಡು ಬರುತ್ತೆ, ಇಲ್ದವ್ರು ಇಲ್ಲ. ಇಬ್ಬರು ಹೆಣ್ಮಕ್ಳು ಪಾಪ ಆ ಕಾರ್ಪೆಂಟ್ರಿಗೆ. ಬಡತನ, ಹುಡುಗಿ ನೋಡಿ ಲವ್ ಮಾಡ್ತಿದ್ದಾಳೆ. ತಾಯಿಗೇನು ಆಸೆ? ದೊಡ್ಡ ಶ್ರೀಮಂತರು ಮನೆಗೆ ಕೊಟ್ಟುಬಿಟ್ರೆ ನಾವು ಉದ್ಧಾರ ಆಗೋಗ್ತೀವಲ್ಲ, ಮಗಳು ಅಳಿಯ ನಮ್ಮನ್ನೇನೋ ನೋಡ್ಕೋತಾರೆ. ಇವಳು ನೋಡಿ ಯಾವುದೋ ಒಂದು ಸಣ್ಣದು ಮನೆ ಇರೋನು ಹೋಗಿ ಮದುವೆ ಮಾಡ್ಕೊಂಬಿಟ್ಟವಳಲ್ಲ. ಮನೆ ಪುಟ್ಟದೊಂದು ಮನೆ ಇದೆ, ಅಷ್ಟು ಓದಿಲ್ಲ, ಅಪ್ಪ ಶ್ರೀಮಂತ ಅಲ್ಲ, ಆಸ್ತಿ ಇಲ್ಲ, ಕಾರಿಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಬಂಗ್ಲೆ ಇಲ್ಲ, ಬಾಡಿಗೆ ಬರೋಲ್ಲ, ಎಂಥದ್ದು ಇಲ್ಲ, ಅಂಥವ್ರು ಮದುವೆ ಮಾಡ್ಕೊಂಬಿಟ್ಲಲ್ಲ ಅಂಥೇಳಿ ಮನೆ ಒಳಗೆ ತಾಯಿಗೆ ತಿನ್ನೋದು ಜೀರ್ಣ ಆಗ್ತಿಲ್ಲ, ತಿನ್ನಬೇಕು ಅಂತ ಮನಸ್ಸು ಬರ್ತಿಲ್ಲ. ನೋಡಿ, ವಿವಾಹ ಅನ್ನೋದು ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ಅನ್ನಶಾಂತಿ ಮಾಡಿಕೊಳ್ಳುವಂಥ ಒಂದು ವಿಧಿವಿಧಾನ. ವಿವಾಹ ಅಂತಂದರೆ ಹೆಣ್ಣಿನ ಕಡೆಯವರು ನನ್ನ ಮಗಳನ್ನು ಕನ್ಯಾದಾನ ಮಾಡೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಪ್ರಮಾಣ ಮಾಡ್ತಾರೆ, ಅದೇ ಎಂಗೇಜ್ಮೆಂಟು. ಗಂಡಿನ ಕಡೆಯವರು ನೀವು ಹೆತ್ತ ಮಗಳನ್ನ ನಾವು ಕಣ್ತುಂಬ ನೋಡ್ಕೊಳ್ತೀವಿ, ಚೆನ್ನಾಗಿ ನೋಡಿಕೊಂಡು ನಮ್ಮ ಕುಲ ಉದ್ಧಾರ ಆಗೋ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ ನಿಮ್ಮ ಮಗಳನ್ನ ಅಂಥೇಳಿ ವಚನ ಕೊಟ್ಟು ಮಾಡ್ತಾರೆ, ಅದು ಎಂಗೇಜ್ಮೆಂಟ್ ಅಂತ ಆಯಿತು. ಅಲ್ಲೂ ಕೂಡ ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಸಮಕ್ಷಮದಲ್ಲಿ ಆಯಿತು. ಹಾಗೆ ಮದುವೆನೂ ಕೂಡ ಎಲ್ಲರೂ ಜನ ಮುಂದೆ, ಅವರ ಆಶೀರ್ವಾದ ಮುಂದೆ. ಯಾಕೆಲ್ಲರೂ ಕರಿತೀವಿ ನಾವು? ನನ್ನ ಮದುವೆಗೆ ಸಾಕ್ಷಿಯಾಗಿರಲಿ, ನಮ್ಮ ತಾಲಿ ಕೊಟ್ಟ ಮಾಂಗಲ್ಯಕ್ಕೆ ಎಲ್ಲರೂ ಆಶೀರ್ವಾದ ಮಾಡಲಿ, ಅಕ್ಷತೆ ಹಾಕಿ ನಮಗೆ ಆಶೀರ್ವಾದ ಮಾಡಲಿ ಅಂಥೇಳಿ ಮದುವೆ ಅನ್ನೋ ಸಂಪ್ರದಾಯ ಬಂದಿದೆ ನಮ್ಮ ಸನಾತನ ಧರ್ಮದಲ್ಲಿ. ದೇವಾನುದೇವತೆಗಳೆಲ್ಲ ಮದುವೆ ಆಗಿದ್ದಾರೆ. ಇದೇ ಥರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗಿಲ್ಲ, ಕದ್ದು ಹೋಗಿ ಎಲ್ಲೂ ಮದುವೆ ಮಾಡ್ಕೊಂಡಿಲ್ಲ. ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ಸುಬ್ರಹ್ಮಣ್ಯ ಕಲ್ಯಾಣ ನಾವೆಲ್ಲ ಹೇಳ್ತೀವಿ, ಅವರೆಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಆದಂಥವರು. ಆ ಸಂಪ್ರದಾಯ ದೇವಾನುದೇವತೆಗಳು ಈ ಭೂಮಿಯಲ್ಲಿ ಅನುಭವಿಸಿದ್ದಾರೆ, ಅದನ್ನು ಅನುಸರಿಸ್ಕೊಂಡು ಹೋಗಿದ್ದಾರೆ ಮದುವೆ ಅನ್ನೋದನ್ನು. ಇಲ್ಲಿ ಅಪ್ಪ ಅಮ್ಮನೂ ಬಿಟ್ಟು, ಜನ್ಮ ಕೊಟ್ಟಂಥ ತಂದೆ ತಾಯಿನ ಬಿಟ್ಟು ನೀವು ಹೋಗಿ ಮದುವೆ ಆಗಿದ್ದೀರಿ ಕೇವಲ ಒಂದು ಪ್ರೀತಿಗೋಸ್ಕರ. ನಿಮಗೆ ಅವ್ರ ಆಶೀರ್ವಾದನೂ ಇಲ್ಲ. ನೀನು ನನ್ನ ಮಗಳೇ ಎಲ್ಲ ಸತ್ತೋದು ಅಂತೇಳಿ ನೀನಲ್ಲಿ ತರ್ಪಣ ಕೊಟ್ಟುಬಿಡ್ತೀನಿ ಅಂತಂದಮೇಲೆ ಅದೊಂದು ಇಂಡೈರೆಕ್ಟಾಗಿ ಶಾಪನೇ ಅದು ಹೆಣ್ಮಗಳಿಗೆ. ನನ್ನ ಮಗನೇ ಇಲ್ಲ, ನಿನಗೆ ಯಾವ ಆಸ್ತಿನೂ ಸಿಗಲ್ಲ, ನಾವು ಒಪ್ಪಿ ದುಡಿಗೆ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಮಗನೇ ನಮ್ಮ ಪಾಲು ಸತ್ತೋದು, ನೀನು ಬರಲೇಬೇಡ, ನಿನ್ನ ಮುಖ ದರ್ಶನ ಕೊಡಬೇಡ, ನೀನು ಮುಖ ತೋರಿಸ್ಬೇಡ, ನೀನು ಮನೆಯಿಂದ ಹೊರಗೋಗು ನೀನು. ಅದು ಒಂದು ಶಾಪ ತಾನೇ. ತಂದೆ ತಾಯಿಗಳ ಮನಸ್ಸು ನೋಯಿಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ಅವ್ರಿಗೇನು ಆಸೆ ಇರುತ್ತೋ ಅದು ಬೇರೆ ಪ್ರಶ್ನೆ. ಅವ್ರು ತೋರಿಸಿದ್ದು ನಾವು ಮದುವೆ ಮಾಡ್ಕೊಳ್ಬೇಕು ಅನ್ನೋದು ಅವರ ಆಸೆ. ಅಕಸ್ಮಾತ್ ಅವ್ರು ತೋರಿಸಿದ್ದು ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ, ಅದು ಅವರೇ ಹೊಣೆ. ನೀವು ತಂದೆ ತಾಯಿ ಆಶೀರ್ವಾದದಲ್ಲಿ ನೀವು ಮದುವೆ ಮಾಡ್ಕೊಂಬಿಟ್ಟು, ಲವ್ ಮಾಡಿ ಮದುವೆ ಮಾಡ್ಕೊಂಬಿಟ್ಟು, ನಾಳೆ ನಿಮಗೆ ಅವ್ರ ಆಶೀರ್ವಾದ ಇಲ್ಲ ಅಂದರೆ ಸಂತಾನೋತ್ಪತ್ತಿ ಆಗೋದಿಲ್ಲ, ಶಾಪ ಆಗ್ತಿರ್ತಾರೆ. ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಲು,
ಯಾವನೋ ನಮ್ಮ ಜಾತಿ ಅಲ್ಲ, ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ಯಾವನ್ನೋ ಕಟ್ಕೊಂಡೋಗಿ ರಿಜಿಸ್ಟ್ರ್ ಮಾಡ್ಕೊಂಬಂದ್ಬಿಟ್ಲು ಅವಳು ಹೆಸರು ಇಡಬೇಡಿ, ಅವಳು ಹಂಗಾಗೋಗ, ಅವಳು ಹಿಂಗಾಗೋಗ ಅಂತ ತಾಯಿ ದಿನ ಬೈತಾಳೆ. ದಿನ ಒಂದೊತ್ತಾರು ಅವಳು ನೆನೆಸ್ಕೊಂಡು ಬೈಲಿಲ್ಲ, ಕಣ್ಣೀರು ಹಾಕ್ಲಿಲ್ಲ ಅಂದರೆ ಆ ಯಮ್ಮಂಗೆ ಸಮಾಧಾನ ಇಲ್ಲ. ತಾಯಿ ಕಣ್ಣೀರು, ತಾಯಿ ಬೈಗುಲ, ಅವಳ ಶಾಪ ಮಗಳು ತರ್ತಾನೇ ಇರ್ತದೆ ದಿನ ಒಂದಲ್ಲ ಒಂದು ದಿವಸ. ನಾವು ಫ್ಯಾನ್ ಕೆಳಗೆ ಕೂತ್ಕೊಂಡೆ, ಫ್ಯಾನ್ ಆನ್ ಮಾಡಿಬಿಟ್ಟು ಕೂತ್ಕೊಂಡಾಗ ನಮ್ಗೆ ಹೆಂಗೆ ತಣ್ಣಗೆ ಗಾಳಿ ಬೀಸುತ್ತೋ ಹಾಗೆ ತಾಯಿ ಶಾಪ ಹಂಗೆ ಬಂದು ಆತ್ಮಕ್ಕೆ ಅಂಟ್ಕೋತಾ ಇರ್ತದೆ. ಇಲ್ಲಿ ತಂದೆ ತಾಯಿ ಮಗ ಹೆತ್ತು ಹೊತ್ತು ಸಾಕಿ ಸಲಹದೆ 9 ತಿಂಗಳು ಹೊಟ್ಟೆಲಿಟ್ಕೊಂಡೆ ಊಟ ಹಾಕಿ ಬೆಳೆಸಿ ಓದಿಸಿ ಎಲ್ಲ ಮಾಡಿ ಇವತ್ತು ನಮ್ಮ ಪಕ್ಕಕ್ಕೆ ಇಟ್ಬಿಟ್ಟು ಇಷ್ಟ ಬಂದವಳು ಮದುವೆ ಮಾಡ್ಕೊಂಬಂದ್ಬಿಟ್ನಲ್ಲ ಅಂಥೇಳಿ ತಾಯಿ ದಿನ ಅಳ್ತಾಳೆ. ಒಂದು ಮದುವೆಗೆ ಹೋಗೋಕ್ಕಾಗಲ್ಲ, ಒಂದು ನಾಮಕರಣಕ್ಕೆ ಹೋಗೋಕ್ಕಾಗಲ್ಲ, ಒಂದು ಯಾವುದೋ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಏನು ರೀ ನಿಮ್ಮ ಮಗ ಯಾವಳನ್ನ ಕಟ್ಕೊಂಬಿಟ್ಟೋದ್ನಂತೆ, ಮದುವೆ ಆಗ್ಬಿಟ್ಟಂತೆ, ಏನು ರೀ ನಿಮ್ಮ ಮಗಳು ಯಾವನ ಜೊತೆಲ್ಲ ಮದುವೆ ಆಗ್ಬಿಟ್ಲಂತೆ. ಹೀಗೆ ಅವರು ಒಂದು ತುಂಬ ಸಭೆ ಸಮಾರಂಭಗಳಿಗೆ ಹೋದರೂ ಕೂಡ ಅವಮಾನ, ಅಲ್ಲಿಂದ ಬಂದಮೇಲೆ ಮನಸ್ಸಿಗೆ ಘಾತ. ಹೀಗೆ ಹಲವಾರು ರೀತಿ ಈ ಜೀವನದಲ್ಲಿ ತಂದೆ ತಾಯಿಗಳಿಗೆ ನೋವು ಕೊಡುತ್ತಾನೇ ಇರ್ತಾರೆ ಮಕ್ಕಳು. ಇಲ್ಲ ಮದುವೆ ಆಗಿ ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇಷ್ಟ ಇಲ್ದವ್ರದ್ದವ್ರು ತಂದೆ ತಾಯಿಗೆ ಅದೊಂಥರ ನೋವು. ಇಲ್ಲ ಸಾಲ ಮಾಡಿ ಅಪ್ಪ ಅಮ್ಮನಿಗೆ ತುಂಬ ತೊಂದರೆ ಕೊಡ್ತಾರೆ, ಇಲ್ಲ ಅಪ್ಪ ಅಮ್ಮನ ಬೈಯೋದು ಹೊಡೆಯೋದು ಮಾಡೋದು ಮಾಡ್ತಿರ್ತಾರೆ. ಆದ್ದರಿಂದ ತಂದೆ ತಾಯಿಗಳ ಪರ್ಮಿಷನ್ ಇಲ್ದೇ ಮದುವೆ ಆದರೆ ಇಬ್ಬರಿಗೂ ಪಿತೃಶಾಪ ಬಂತು. ಯಾಕೆಂದ್ರೆ ಕನ್ಯಾದಾನ ಎರ್ಕೊಟ್ಟಿಲ್ಲಲ್ಲ. ತಾಯಿ ತಂದೆ ಬಂದು ಹುಡುಗನಿಗೆ ದಾನ ಮಾಡಬೇಕು, ಕನ್ಯಾದಾನ ಮಾಡಬೇಕು, ಹುಡುಗನ ಕಡೆಯವ್ರು ಬಂದು ದಾನ ತಗೋಬೇಕು. ಎರಡೂ ನಡೆದಿಲ್ಲ, ದಾನ ಇಲ್ಲದೆ ಮದುವೆ ಆಗಿದೆ. ಆದ್ದರಿಂದ ವಿವಾಹ ಅಂದ್ರೇನು, ಕನ್ಯಾದಾನ ಮಾಡೋದಕ್ಕೆ ವಿವಾಹ. ಇಲ್ಲಿ ಏನೂ ನಡೆದಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಆದ್ದರಿಂದ ಅವರಿಗೆ ಪಿತೃದೇವತೆಗಳಿಗೆ ಶಾಪ ಬಂತು. ನಂಬರ್ 1. ಎರಡನೇದು, ಮದುವೆ ಅನ್ನೋದು ಒಂದು ಗ್ರಹ ಶಾಂತಿ ಅಂತ ಹೇಳ್ತಾರೆ ವಿವಾಹ ಸಂಹಿತೆಯಲ್ಲಿ. ವಿವಾಹ ಸಂಹಿತೆ ಅಂತ ಒಂದು ಸಂಹಿತೆ ಇದೆ. ಅದರಲ್ಲಿ ವಿವಾಹವನ್ನು ಮಾಡಬೇಕಾದ್ರೆ ಹಲವಾರು ಪೂಜೆ, ನಾಂದಿ ಪೂಜೆ, ಬೇಕಾದಷ್ಟು ಹೋಮಗಳು ಎಲ್ಲ ಮಾಡ್ತಾರೆ. ಆ ಒಂದು ನವಗ್ರಹಗಳಿಗೆ ಶಾಂತಿ ಆಗ್ತದೆ. ಆ ಶಾಂತಿ ಆಗಲಿಕ್ಕೋಸ್ಕರವಾಗಿ ಮದುವೆ ಅಂತ ಮಾಡ್ತಾರೆ. ಹೆಣ್ಣಲ್ಲಿರ್ಬೋದು, ಗಂಡಲ್ಲಿ ದೋಷ ಇರ್ಬೋದು. ಕಾಶಿಯಾತ್ರೆಯಂತೆ ಗಂಡು ಹುಡುಗನಿಗೆ, ಆಮೇಲೆ ಅರುಂಧತಿ ನಕ್ಷತ್ರ ದರ್ಶನ ಮಾಡಿಸೋದು, ಹೀಗೆ ಹಲವಾರು ಕೆಲವು ಪದ್ಧತಿಗಳು ನಮ್ಮ ಸಂಪ್ರದಾಯ ಬಂದಿದೆ. ಇದೆಲ್ಲ ಮಾಡಿದಾಗ ಗ್ರಹ ಶಾಂತಿ ಆಗ್ತದೆ. ಹುಡುಗಿ ಜಾತಕದ ಗ್ರಹಗಳಿಗೆ, ಹುಡುಗನ ಜಾತಕದ ಗ್ರಹಗಳಿಗೆ ಶಾಂತಿ ಆಗತ್ತೆ ಅಂತ. ಆ ಶಾಂತಿ ಬಿಟ್ಟು ನಾವು ಮದುವೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಎಷ್ಟೋ ಕಡೆ ಲವ್ ಮಾಡಿ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ, 100ರಲ್ಲಿ 20% ಚೆನ್ನಾಗಿದೆ, 80% ಲವ್ ಮಾಡಿ ಮದುವೆ ಆದವರು, ಅಪ್ಪ ಅಮ್ಮನ ಆಶೀರ್ವಾದ ಇದ್ದವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವರಂತೂ ಮನೆಗೆ ಸೇರಿಸಲ್ಲ, ಹುಡುಗನ ಮನೆಯವರು ಸೇರಿಸಲ್ಲ. ಏನಾಯಿತು, ಈಗ ಅವರಿಗೆ ಆಶ್ರಯ ಇಲ್ಲ ಅಂತಲ್ಲ, ದುಡಿತಾ ಇದ್ದಾರೆ, ಅವರೊಂದು ಮನೆ ಮಾಡ್ಕೊಂಡು ಬದುಕ್ತಿದ್ದಾರೆ. ಆದರೂ ಕೂಡ ಅವ್ರಿಗೆ ನೀವು ಯಾವ ಗೊತ್ತಿಗೆ ಸೇರಿದವರು, ನಾಳೆ ನಿಮ್ಮ ಮಕ್ಕಳಿಗೆ ಯಾರು ಮದುವೆ ಮಾಡಬೇಕು, ಅವರು ಕೂಡ ಲವ್ ಮ್ಯಾರೇಜೇ ಆಗಬೇಕಾಗತ್ತೆ. ಹೀಗಾಗಿ ಮುಂದಿನ ಭವಿಷ್ಯ ಗೋತ್ರ ಮಲಿನ ಆಯಿತು. ನಿಮ್ಮ ಗೋತ್ರದ ಅಗ್ರಜರು ಅವ್ರದ್ದು ಶಾಪ ಬಂತು, ತಂದೆ ತಾಯಿ ಶಾಪ ಬಂತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಕುಲದೇವ್ರ ಪರ್ಮಿಷನ್ ಇಲ್ಲದೇ ಮದುವೆ ಆಗಿಬಿಟ್ಟಿದ್ದೀರಾ. ಇದೆಲ್ಲ ಏನಾಗುತ್ತೆ, ಅಂಗವಿಕಲ ಮಕ್ಕಳು ಹುಡ್ಬೋದು, ಇಲ್ಲ ಮಕ್ಕಳು ಆಗದೇ ಇರ್ಬೋದು, ಇಲ್ಲ ವಿಧವೆ ಆಗ್ಬೋದು, ಇಲ್ಲ ವಿಧವಾ ಆಗ್ಬೋದು, ಇಲ್ಲ ಏನೋ ಒಂದು ಆಗಿ ಸಾವು ಬರ್ಬೋದು, ಅಥವಾ ವಿಚಿತ್ರವಾದಂಥ ತಾಪತ್ರೆಗಳು ಸಿಕ್ಕಾಕೋಬೋದು. ಇವರಿಗೆ ಕೊನೆಯಲ್ಲಿ ನಮ್ಮವರು ಅಂತ ಹೇಳ್ಕೊಳ್ಳೋಕೆ ಯಾರು ಇರೋದಿಲ್ಲ. ಅಪ್ಪ ಅಮ್ಮನ ಬಿಟ್ಬಿಟ್ಟಿದ್ದಾರೆ ಹುಡುಗಿ ಕಡೆಯಿಂದ, ಹುಡುಗನ ಕಡೆಯವರು ಅಪ್ಪ ಅಮ್ಮನವ್ರು ಬಿಟ್ಬಿಟ್ಟಿದ್ದಾರೆ. ಇವರಿಗೆ ನಮ್ಮ ಕಡೆಯವರು ಯಾರು, ಫ್ರೆಂಡ್ಸ್ ಎಷ್ಟು ದಿವಸ ಆಗ್ತಾರೆ ಫ್ರೆಂಡ್ಸು, ಇವನಿಗೆ ಆಸ್ತಿನೂ ಕೊಡಲ್ಲ ಅಂತಾರೆ. ಏನು ಬೇಡ, ನಮ್ಗೆ ಆಸ್ತಿನೂ ಬೇಡ, ನಮ್ಗೆ ಆಶೀರ್ವಾದ ಬೇಕು ಅನ್ನೋ ಮಟ್ಟಕ್ಕೆ ಬರಬೇಕು ಇವತ್ತು ದಿವಸ. ಆಶೀರ್ವಾದ ಒಂದಿದ್ದ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಆಶೀರ್ವಾದನೇ ಇಲ್ಲ ಅಂದರೆ ಎಷ್ಟು ಕೋಟಿ ಇದ್ರೂ ಕಳ್ಕೊಂಡ್ಬಿಡ್ತೀವಿ. ಎಂಥ ಜಾಬ್, ಕೈ ತುಂಬ ಸಂಬಳ ತೊಗೋತಾ ಇದ್ದೀವಿ, ವಿದ್ಯೆ ಇದೆ, ಬುದ್ಧಿ ಇದೆ, ಹಣ ಇದೆ, ಎಲ್ಲ ಇದೆ, ತಂದೆ ತಾಯಿ ಆಶೀರ್ವಾದ ಇಲ್ವಲ್ಲ. ಯಾಕೆಂದರೆ ನಾವು ಅವರಿಲ್ಲದೆ ಜಗತ್ತಿಗೆ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ. ತಂದೆ ತಾಯಿ ಇಲ್ಲದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾನು ಎಲ್ರಿಗೂ ಹೇಳೋದೊಂದೇ, ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಮದುವೆ ಆಗೋದು ಮಹಾಪಾಪ, ಪಿತೃಶಾಪಕ್ಕೆ ಗುರಿ ಆಗ್ತೀವಿ. ನೆಕ್ಸ್ಟ್ ಬರ್ತ್ಗೆ ತುಂಬ ಕಷ್ಟಗಳು ಅನುಭವಿಸ್ತೀವಿ. ನಿಮ್ಮದು ಲೈಸೆನ್ಸ್ಡ್ ಮ್ಯಾರೇಜ್ ಅಲ್ಲ. ಲೈಸೆನ್ಸ್ ಅಂದ್ರೇನು, ಈಗ ಒಂದು ಕಾರ್ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಕೇಳ್ತಾರೆ. ಒಂದು 2 ವೀಲರ್ ಓಡಿಸೋಕ್ಕೂ ಒಂದು ಲೈಸೆನ್ಸ್ ಇರಬೇಕು. ರಸ್ತೆ ಓಡಿಸ್ಬೇಕು ಅಂದರೆ ಲೈಸೆನ್ಸ್ ಇರಬೇಕು. ಹಾಗೆ
ನೀನು ವಿವಾಹ ಆಗಿದ್ದೀನಿ ಅದಕ್ಕೊಂದು ಲೈಸೆನ್ಸ್ ಇರಬೇಕು. ಮದುವೆ ಆಗಿದೆ ಸಬ್ ರಿಜಿಸ್ಟ್ರ್ ಆಫೀಸದಲ್ಲ, ತಂದೆ ತಾಯಿ ಆಶೀರ್ವಾದ, ಕನ್ಯಾದಾನ ಮಾಡಿರಬೇಕು. ಕನ್ಯಾದಾನ ತೊಗೊಂಡಿದ್ರೆ ಮಾತ್ರ ನೀವು ವಿವಾಹ. ಸಬ್ ರಿಜಿಸ್ಟ್ರ್ ಆಫೀಸ್ ಯಾರು ಕನ್ಯಾದಾನ ಮಾಡ್ತಾರೆ? ಸಬ್ ರಿಜಿಸ್ಟ್ರ್ ಯಾರು ಕನ್ಯಾದಾನ ತೊಗೋತಾರೆ? ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಮದುವೆ ಮಾಡ್ಕೊಂಬಿಟ್ರೆ ಅದು ವಿವಾಹ ಅಲ್ವೇ ಅಲ್ಲ. ಈ ರೀತಿ ದೋಷವೃತ್ತರಾಗಿ ಎಷ್ಟೋ ಸಂಸಾರಗಳು ಬದುಕ್ತಿದ್ದಾರೆ. ಲವ್ ಮಾಡಿ ಡೈವರ್ಸ್ ಆಗಿದೆ, ಲವ್ ಮಾಡಿಕೊಂಡು ಬೇರೆ ಬೇರೆ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಲವ್ ಮಾಡಿಬಿಟ್ಟು ಇವಳು ಇರಲಿ ಇನ್ನೊಬ್ಬನೂ ಲವ್ ಮಾಡ್ತಾನೆ. ಇವ್ನ ಗಂಡ ಬಡವ, ಇವನು ಲವ್ ಮಾಡಿ ಮದುವೆ ಮಾಡಿಕೊಂಡೆ, ಹೊಟ್ಟೆಗೆ ದುಡ್ಡಿಲ್ಲ, ಆಗಿಲ್ಲ, ಇದಿಲ್ಲ, ಕಾರಿಲ್ಲ, ಫ್ರಿಜ್ ಇಲ್ಲ ಅಂತೇಳಿ ಇವಳು ಏನು ಮಾಡ್ತಾಳೆ, ಗಂಡ ಇದ್ದು ಇನ್ನೊಂದು ಪರಪುರುಷ ಜೊತೆ ಸುಖ ಪಡ್ತಾಳೆ ಹೊಟ್ಟೆಪಾಡಿಗೆ. ಇದೆಲ್ಲ ಆಗಿದೆ ಯಾಕಂದರೆ ಗುರು ಹಿರಿಯರ ಆಶೀರ್ವಾದ ಇಲ್ಲದೆ ಇರೋದ್ರಿಂದ. ನೋಡಿ, ಮದುವೆ ಎಲ್ಲ ತಂದೆ ತಾಯಿ ಒಪ್ಕೊಂಡು ಮದುವೆ ಮಾಡೋದು ಒಂದು ರೀತಿ ಮದುವೆ. ತಂದೆ ತಾಯಿ ಗಮನಕ್ಕೆ ತಂದು ಮದುವೆ ಆಗೋದು ಅದೊಂದು ಕೆಟಗರಿ. ಇವನು ಅಪ್ಪ ಅಮ್ಮನಿಗೆ ಹೇಳಿದ್ದಾನೆ, ಅವಳು ಅಪ್ಪ ಅಮ್ಮನಿಗೆ ಹೇಳಿದ್ದಾರೆ, ಅವ್ರನ್ನು ಹೇಳ್ದೆ ಮದುವೆ ಆಗಿಲ್ಲ. ಒಂದು ಎಲ್ಲರೂ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಆಗೋದು ಒಂದು ಕೆಟಗರಿ. ಅಪ್ಪ ಅಮ್ಮಗೆ ಗಮನಕ್ಕೆ ತಂದು ಮದುವೆ ಆಗ್ತಾರೆ ಸಬ್ ರಿಜಿಸ್ಟ್ರಲ್ಲಿ. ಇನ್ನೊಂದು ಅಪ್ಪ ಅಮ್ಮಂಗೆ ಹೇಳೋದೇ ಇಲ್ಲ, ಕದ್ದೋಡಗೆ ಮದುವೆ ಆಗಿಬಿಡ್ತಾರೆ. ಅವರು ರಿಜಿಸ್ಟ್ರ್ ಮ್ಯಾರೇಜ್ ಆಗಿಲ್ಲ, ಅರೇಂಜ್ ಮ್ಯಾರೇಜ್ ಆಗಿಲ್ಲ, ಯಾವುದೋ ಒಂದು ಕಡೆ ಹೋಗಿ ಅರೇಂಜ್ ಆಗಿ ಆರಾಮಾಗಿರ್ತಾರೆ. ಈ ಮೊದಲನೇ ಮ್ಯಾರೇಜ್ಗೆ ಏನೂ ದೋಷ ಇಲ್ಲ. ಈ ಕದ್ದು ಮದುವೆ ಆಗೋದು, ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ಳೋದು, ಕೊನೆಗೆ ಎಲ್ಲೂ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತೇ ಆಗಲ್ಲ. ಆ ಥರ ಒಂದು ಎಲ್ಲೋ ಒಂದು ಕಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಭಯ ಭೀತಿಗೆ. ಎಲ್ಲೋ ಸಿಕ್ಕಾಕೊಂಡು ಹೊಡೆದಾಕ್ಬಿಡ್ತಾರೋ, ಸಾಯಿಸ್ಬಿಡ್ತಾರೋ ಅಂದ್ಬಿಟ್ಟು ಹುಡುಕ್ತಾನೇ ಇದ್ದಾರೆ. 25-6 ವರ್ಷ ಆಯಿತು, ನನ್ನ ಮಗಳು ಎಲ್ಲಿದ್ದಾಳೆ ಅಂತ. ಅವರು ಹುಡುಕ್ತಾ ಇದ್ದಾರೆ ನನ್ನ ಮಗ ಎಲ್ಲಿದ್ದಾನೆ ಅಂತ. ಅವನು ಮದುವೆ ಎಲ್ಲೋ ಮಾಡ್ಕೊಂಡು ಬೇರೆ ಕಡೆ ಆರಾಮಾಗಿರ್ತಾರೆ. ಊರಿಗೆ ಬಂದರೆ ಹೊಡೆದಾಕ್ಬಿಡ್ತಾರೆ, ಊರಿಗೆ ಬಂದರೆ ಬೈತಾರೆ ಅಂತ. ಒಂದು ಗಮನಕ್ಕೆ ತಂದು ಮದುವೆ ಮಾಡ್ಕೊಳ್ಳೋದು, ಒಂದು ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡೋದು. ಗಮನಕ್ಕೂ ತಂದಿಲ್ಲ, ರಿಜಿಸ್ಟ್ರೇಷನು ಮಾಡಿಲ್ಲ, ಎಲ್ಲೋ ಓಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಪೇಪರಲ್ಲಿ ಟಿ ವಿಲೆಲ್ಲ ಬಂತು, ಹುಡುಕೊಟ್ಟವ್ರು ಬಹುಮಾನ ಅಂತ. ಹುಡುಗ ಹುಡುಗಿನ ಎಲ್ಲಿ ಹುಡುಕೋದು? ಎಲ್ಲೋ ಒಂದು ಕಡೆ ಆರಾಮಾಗಿರ್ತಾರೆ. ಇದೆಲ್ಲ ಈ ಎರಡು ದೋಷ ಇದೆಯಲ್ಲ, ಅದು ಪಿತೃಶಾಪ ಬಂತು, ಕುಲದೇವ್ರ ಶಾಪ ಬಂತು, ಗೋತ್ರದ ಋಷಿ ಶಾಪ ಬಂತು. ಇದನ್ನೆಲ್ಲ ತೆಗೆದು ಸುಖವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, 2 ತೆಂಗಿನಕಾಯಿ ತೊಗೋಬೇಕು, ಜೋಡಿ ಫಲ ಅಂತ. ನಾರಿಕೇಲ ಅಂದರೆ ತೆಂಗಿನಕಾಯಿ. ಬಲಗೈಲೊಂದು ತೆಂಗಿನಕಾಯಿ, ಎಡಗೈಲೊಂದು ತೆಂಗಿನಕಾಯಿ. ಯಾರು? ಮದುವೆ ಆಗಿರೋ ಹುಡುಗ. ಮದುವೆ ಆಗಿರೋ ಹುಡುಗಿನೂ ಅಷ್ಟೇ, ಒಂದು ತೆಂಗಿನಕಾಯಿ ಎಡಗೈಲೊಂದು ಬಲಗೈಲೊಂದು, ಅದ್ರ ಮೇಲೊಂದು ಅರ್ಷ್ಟದ ಕೊಂಬಿಡಬೇಕು. ಅರ್ಷ್ಟದ ಕೊಂಬಿಟ್ಕೋಬೇಕು. 2 ಕೈಲೂ ಒಂದೊಂದು ಅರ್ಷ್ಟದ ಕೊಂಬು, 2 ತೆಂಗಿನಕಾಯಿ. ಹುಡುಗಿ ಹೀಗೆ ಕದ್ದೋಗಿ ಮದುವೆ ಆಗಿದ್ದರೆ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗಿದ್ದರೆ, ತಂದೆ ತಾಯಿ ಗಮನಕ್ಕೆ ಬರ್ದೇ ಮದುವೆ ಆಗಿಬಿಟ್ಟಿದ್ರೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗೌರಿನಾಥ ಶಿವ ಪಾರ್ವತಿಯರ ಆಶೀರ್ವಾದ ಆದರೆ ಮಾತ್ರ ಈ ಜನ್ಮದಲ್ಲಿ. ಇಲ್ಲಾರೆ ಮದುವೆ ಮಾಡ್ಕೊಂಡು ಇದೇನೂ ಮಾಡದೆ ಶಾಂತಿ ಮಾಡ್ಕೊಳ್ದೆ ಸತ್ತೋಗ್ಬಿಟ್ರೆ ನೆಕ್ಸ್ಟ್ ಬರ್ತಲ್ಲಿ ಮದುವೆ ಇದೇನು ಮನುಷ್ಯರಾಗಿ ಉಡೋದೇ ಇಲ್ಲ, ಪ್ರಾಣಿಗಳಾಗ್ತವೆ. ಜೋಡಿ ಪಾರಿವಾಳ ಹಕ್ಕಿಗಳಾಗ್ತಾರಂತೆ. ಪಾರಿವಾಳ ಹಕ್ಕಿ ಇಲ್ಲಾಂದರೆ ಗಿಣಿಗಳು ಆಗಿಬಿಡ್ತಾರಂತೆ ಈ ರೀತಿ ದೋಷದಲ್ಲಿ ಮಾಡಿ ಸತ್ತೋದ್ರೆ. ಅದಕ್ಕೇನು ಮಾಡೋದು? ಗಂಡು ಹುಡುಗ 2 ಕಾಯಿ ತೆಂಗುಗಳು, ಬಲಗೈಲೊಂದು ಎಡಗೈಲೊಂದು. ಹೆಣ್ಣು ಹುಡುಗಿ, ಮದುವೆ ಆಗಿರೋ ಹುಡುಗಿ, ಬಲಗೈಲೊಂದು ಎಡಗೈಲೊಂದು ತೆಂಗಿನಕಾಯಿ, ಅದ್ರ ಮೇಲೊಂದು ಅಷ್ಟುತ್ಕೊಂಡ್ಬಿಟ್ಕೊಂಡು ಓಂ ಗೌರಿನಾಥಾಯ ವಿದ್ಮಹೇ ತನ್ಮೇಷಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಗೌರಿನಾಥಾಯ ವಿದ್ಮಹೇ ತನ್ಮೇಷಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಗೌರಿನಾಥಾಯ ವಿದ್ಮಹೇ ತನ್ಮೇಷಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಗೌರಿನಾಥಾಯ ವಿದ್ಮಹೇ ತನ್ಮೇಷಾಯ ಧೀಮಹಿ. ಯಾವುದೇ ರೀತಿಯ ಮನಸ್ಸಿನಲ್ಲಿ ಪಾಪಗಳು, ಶಾಪಗಳು, ದೋಷಗಳು, ಅಪಶಕನಗಳನ್ನು ತೆಗೆದುಹಾಕುವುದು ತನ್ಮೇಷ ಅಂತೇಳಿ. ಅಂತ ಅವನು ರುದ್ರನಾದ ನೀನು ಶಿವ ನನ್ನಲ್ಲಿ ದ್ವಿಶಕ್ತಿ ಕೊಡು, ಶಾಪ ಪಾಪಗಳಿಂದ ಮುಕ್ತನ ಮಾಡು ಅನ್ನೋದು ಅಂತ ರುದ್ರ ಗಾಯತ್ರಿ ಮಂತ್ರ. ಗೌರಿನಾಥ ಅಂತೇಳಿ ಇದನ್ನು ಒಂದು 21 ದಿವಸ ತೆಂಗಿನಕಾಯಿ ಕೇಳಿಟ್ಕೊಂಡು ಹೇಳ್ಬೇಕು. ಪ್ರತಿದಿನ ಅದೇ ತೆಂಗಿನಕಾಯಿ ಇಟ್ಕೋಬೇಕು, ಈ ಮಂತ್ರ ಅರ್ಧ ಗಂಟೆ ಹೇಳಬೇಕು. ಹುಡುಗಿನೂ ಅಷ್ಟೇ ಅದೇ ತೆಂಗಿನಕಾಯಿ ಇಟ್ಕೋಬೇಕು, ಅಷ್ಟೊತ್ಕೊಂಡ್ಬಿಟ್ಕೋಬೇಕು, ಇದೇ ಮಂತ್ರ ಹೇಳಬೇಕು. 21 ದಿನ ಬಿಡದೆ ಪ್ರತಿನಿತ್ಯ ಅರ್ಧ ಗಂಟೆ ಜಪ ಮಾಡಿ ಆ ತೆಂಗಿನಕಾಯಿನ ಸಪ್ರೇಟಾಗಿ ನೀವು ಬೇರೆ ಬೇರೆ ಕಡೆ ಇಡಬೇಕು. ಇಟ್ಟು 22ನೇ ದಿನಕ್ಕೆ ಹರಿಯೋ ನದಿಗೆ ಹೋಗಿ, ಎಲ್ಲಿ ಅದು ಶಿವ ಸಾನ್ನಿಧ್ಯ ಇರಬೇಕು, ಗೋಕರ್ಣ, ಮುರುಡೇಶ್ವರ ಈ ಥರ ಶಿವ ಸಾನ್ನಿಧ್ಯ, ಅಲ್ಲಿ ಪಾರ್ವತಿ ಸಾನ್ನಿಧ್ಯವೂ ಇರಬೇಕು. ಶಿವ ಒಂದೇ ಇರಬಾರ್ದು, ಆ ಪಾರ್ವತಿ ಗರ್ಭಗುಡಿನೂ ಇರಬೇಕು ಶಿವನ ಪಕ್ಕ. ಆ ಥರ ದೇವಸ್ಥಾನ ನದಿ ದಡದಲ್ಲಿ ಇರಬೇಕು, ಹುಡ್ಕೊಂಡು ಹೋಗ್ಬೇಕು. ಕೆಲವು ಕಡೆ ಒಂದೇ ಶಿವನ ದೇವಸ್ಥಾನ ಇರ್ತದೆ ನದಿ ದಡದಲ್ಲಿ, ಕೆಲವು ಕಡೆ ಶಿವಂದು ಲಿಂಗ ಇರುತ್ತೆ, ಪಕ್ಕದಲ್ಲಿ ಪಾರ್ವತಿನೂ ಇರ್ತಾಳೆ ದೇವಿ.
ಅಮ್ಮನವರು. ಆ ಥರ ದೇವಸ್ಥಾನ ನದಿ ದಡದಲ್ಲಿ ಇರಬೇಕು. ಅಂಥ ನದಿ ದಡದಲ್ಲಿ ಹತ್ರ ಹೋಗ್ಬಿಟ್ಟು ಆ ತೆಂಗಿನಕಾಯಿನ 22ನೇ ತಾರೀಕು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಪ್ಪ ಅಮ್ಮನಿಗೆ ಹೇಳಿದೆ ಮದುವೆ ಮಾಡ್ಕೊಂಬಿಟ್ಟೆ, ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ಓಡಿ ಬಂದು ಮದುವೆ ಮಾಡ್ಕೊಂಡ್ವಿ, ಅಪ್ಪ ಅಮ್ಮಗೆ ಹೇಳಿದ್ವಿ ಆದರೂ ನಮಗೇನು ಆಶೀರ್ವಾದ ಮಾಡಲಿಲ್ಲ ಅಂಥೇಳಿ ಗೌರಿ ಮತ್ತು ರುದ್ರನ ಆಶೀರ್ವಾದ ಪ್ರಾಪ್ತಿಗೋಸ್ಕರ ಆಗ ವಿವಾಹ ದೋಷ ನಿಮ್ಮಲ್ಲಿ ಏನಿತ್ತೋ ಅದು ನಿವಾರಣೆ ಆಗಿ ನಿಮಗೆ ಮತ್ತೆ ಪುನರ್ಜನ್ಮ ಇರ್ತದೆ. ಇಲ್ಲ ಅಂದರೆ ಇದು ಗಿಣಿಗಳಾಗಿ ಹುಡ್ತಾರೆ, ಗಂಡು ಹೆಣ್ಣಾಗಿ ಗಿಣಿಗಳು, ಇಲ್ಲಾಂದರೆ ಪಾರಿವಾಳವಾಗಿ ಹುಡ್ತಾರಂತೆ. ಇವತ್ತಿನ ಪಾರಿವಾಳಗಳು ಗಿಣಿಗಳು ಯಾರಪ್ಪ ಅಂತಂದರೆ ಈ ರೀತಿ ದೋಷ ಮಾಡೋದು ಸತ್ತ ಮೇಲೆ ಅವ್ರು ಹಿಂಗಾಗಿರ್ತಾರೆ ಅಂಥೇಳಿ ಇದು ಕರ್ಮಸಿದ್ಧಾಂತ ಮತ್ತು ಬ್ರಹ್ಮವೈವಸ್ವತ ಪುರಾಣ ಒಂದು ಕಥೆಯಲ್ಲಿ ಬರ್ತದೆ. ಅದರಿಂದ ತಂದೆ ತಾಯಿಗಳ ಆಶೀರ್ವಾದ ಇಲ್ಲದೆ ಮದುವೆ ಆದರೆ ಅದು ಮದುವೆ ಅಂತ ಅಲ್ವೇ ಅಲ್ಲ. ಅದರಿಂದ ತಲತಲಾಂದ್ರೂ ನಾವು ಮದುವೆ ಅಂತ ಸಂಪ್ರದಾಯ ಮಾಡ್ಕೊಂಬಂದಿರೋದು ಕೇವಲ ಪ್ರೀತಿಗೋಸ್ಕರ ಅಲ್ಲ. ಕೆಲವರು ಪ್ರೀತಿ ಮಾಡಿರ್ತಾರೆ, ತಂದೆ ತಾಯಿ ಒಪ್ಪು ಮದುವೆ ಮಾಡಿಸ್ತಾರೆ, ಅದು ಒಂದು ಆಶೀರ್ವಾದ. ಇಷ್ಟ ಇಲ್ಲದಿರ್ಬೋದು, ಆದರೆ ಅವರೇ ನಿಂತು ಮದುವೆ ಮಾಡಿಸ್ಬಿಡ್ತಾರೆ, ಅಲ್ಲೆಲ್ಲೋ ಎಸ್ಕೇಪ್ ಆಗೋಯ್ತು. ಆದರೆ ತಂದೆ ತಾಯಿ ಇಲ್ಲದೇ ಕನ್ಯಾದಾನ ಇಲ್ಲ, ದಾನನೂ ತೊಗೊಂಡಿಲ್ಲ ಅಂದರೆ ಮಹಾಪಾಪ, ಅದು ವಿವಾಹ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಥರ ದೋಷ ಇರೋರು ಇದನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋದು ಬಟನ್ ಪ್ರೆಸ್ ಮಾಡಿ ಮರಿಬೇಡಿ ದಯವಿಟ್ಟು. ನೀವು ಲೈಕನ್ನು ಪ್ರೆಸ್ ಮಾಡಿದ್ರೆ ಅದು ನನಗೆ ಕೊಡೋ ಮರ್ಯಾದೆ ಮತ್ತು ನೋಡೋದಕ್ಕೂ ಸಾರ್ಥಕ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಎಲ್ಲ ವಿಷಯಗಳನ್ನು. ಅಲ್ಲೂ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.